ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये. कृष्णाय वासुदेवाय हरये परमात्मने प्रणतक्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ತೃತೀಯ ಸ್ಕಂದ 17ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕ. ಋಷಯಃ ಊಚುಃ ನ ವಯಂ ಭಗವನ್ ವಿದ್ಮಃ ತವದೇವ ಚಿಕೀರ್ಷಿತಂ ಕೃತೋ ಮೇ ಅನುಗ್ರಹಶ್ಚೇತಿ ಇರಧ್ಯಕ್ಷ ಪ್ರಭಾಷಸೆ. ಸ್ವಾಮಿ, ನಿಮ್ಮ ಮಾತಿನ ಒಳ ಅರ್ಥ ನಮಗೆ ಗೊತ್ತಾಗೋದಿಲ್ಲ. ನ ವಯಂ ಭಗವನ್ ವಿದ್ಮಃ, ತಿಳಿದಿಲ್ಲ. ನೀ ಏನ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತಿ ಅಂದ್ರೆ ಸನಕಾದಿಗಳು ಮಾಡುವ ಸ್ತೋತ್ರ ಇದು. ಜೈ ವಿಜಯರಿಗೆ ಶಾಪವನ್ನ ಕೊಟ್ರು. ಆಗ ಪರಮಾತ್ಮ ಬಂದು ಅವರನ್ನ ಸಾಂತ್ವನ ಮಾಡಿದ. ದೇವತೆಗಳು ಬ್ರಾಹ್ಮಣರು ಅಂದ್ರೆ ಭಾರಿ ಶ್ರೇಷ್ಠರು ಅಂತ ಪರಮಾತ್ಮ ಹೊಗಳಿದ. ಆ ಮಾತನ್ನ ಕೇಳಿ ಸನಕಾದಿಗಳು ಹೇಳುವ ಮಾತು, ಸ್ವಾಮಿ ಇಷ್ಟು ಬ್ರಾಹ್ಮಣರನ್ನ ಹೊಗಳ್ತೀಯ, ಅದರ ನಿಜವಾದ ಅಭಿಪ್ರಾಯ ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಹಾಗೆ ಅಂತ. ನೀನು ಆಡುವ ಮಾತು, ಬ್ರಾಹ್ಮಣರನ್ನ ನಾನು ಅವರ ಪಾದಧೂಳಿಯನ್ನ ತಲೆ ಮೇಲೆ ಇಟ್ಟು ಕೊಂಡಾಡ್ತೇನೆ ಅಂತೆಲ್ಲ ಹೇಳ್ತೀಯಲ್ಲ, ಇದು ನಿಜವಾದ ಅರ್ಥ ಅಲ್ಲ. ಅದು ಅದರ ಒಳ ಅರ್ಥ ಏನೋ ಇದೆ. ಆದ್ರೆ ಅದೇನಂತ ನಮಗೆ ಗೊತ್ತಿಲ್ಲ. ಆದ್ರೆ ನಿಜವಾದ ನಿನ್ನ ಮಾತಿಗೆ ಅದು ವ್ಯಾಖ್ಯಾನವೇ ಬೇರೆ ಇರುತ್ತದೆ. ಅದೇನಂತ ನಮಗೆ ಗೊತ್ತಿಲ್ಲ ಹಾಗೆ ಅಂತ. ಯಾಕೆ ಹಾಗೆ ಅಂದ್ರೆ, ನೀನು ಸರ್ವೋತ್ತಮ, ಸರ್ವಶಕ್ತ. ನೀನು ನಮಗೆ ದರ್ಶನವನ್ನು ಕೊಟ್ಟು ಅನುಗ್ರಹ ಮಾಡಿದವ. ಮತ್ತು ನಮ್ಮನ್ನ ಅಂತ ನೀನು ನಾವು ಅನುಗ್ರಹ ಮಾಡಿದ್ದೀವಿ ಹಾಗೆ ಅಂತ ನಮ್ಮನ್ನ ಹೇಳ್ತೀಯ. ಅಂದ್ರೆ ಪರಮಾತ್ಮ ಸನಕಾದಿಗಳನ್ನು ಹೇಳಿದನಂತೆ, ಅನುಗ್ರಹ ಮಾಡಿದ್ದೀರಿ ಹಾಗೆ ಅಂತ. ಅಷ್ಟು ಮಾತ್ರ ಅಲ್ಲ, ನಾವು ಕೊಟ್ಟ ಶಿಕ್ಷೆ, ನಾವು ಕೊಟ್ಟ ಶಾಪ ಅದು ನಿನಗೆ ಒಪ್ಪಿಗೆ ಇದೆ ಅಂತನೂ ಹೇಳ್ತೀಯ. ಅದರಿಂದ ನಿನ್ನ ಮಾತಿನ ನಿಜವಾದ ಅರ್ಥ ಏನು ಅಂತ ನಮಗೆ ಗೊತ್ತಾಗೋದಿಲ್ಲ. ಅದರ ಮೇಲ್ನೋಟಕ್ಕೆ ತೋರುವ ಅಭಿಪ್ರಾಯ ಅಂತೂ ಅದಕ್ಕೆ ಸುತರಾಂ ಇರೋದಿಲ್ಲ ಹಾಗೆ. ಅದಕ್ಕೆ ಇನ್ನೂ ಕಾರಣ ಕೊಡ್ತಾ ಇದ್ದಾರೆ ನೋಡಿ. ಬ್ರಹ್ಮಣ್ಯಸ್ಯ ಪರಂ ದೈವಂ ಬ್ರಾಹ್ಮಣಾಃ ಕಿಲತೆ ಪ್ರಭೋ ವಿಪ್ರಾಣಾಂ ದೇವದೇವಾನಾಂ ಭಗವಾನ್ ಆತ್ಮದೈವತಂ. ಬ್ರಾಹ್ಮಣರು ಪೂಜಿಸುವ ದೇವ ಬ್ರಹ್ಮಣ್ಯಸ್ಯ ಪರಂ ದೈವಂ ಬ್ರಾಹ್ಮಣಾಃ ಕಿಲತೆ ಪ್ರಭು. ಅಂತಹ ಬ್ರಾಹ್ಮಣರು ಯಾರನ್ನ ಆರಾಧನೆ ಮಾಡ್ತಾರೆ? ನಿತ್ಯ ಶಾಲಿಗ್ರಾಮದ ಪೂಜೆಯಲ್ಲಿ ದೇವರನ್ನೇ ಆರಾಧನೆ ಮಾಡ್ತಾರೆ. ಯಜ್ಞ ಯಾಗಾದಿಗಳಲ್ಲಿ ದೇವರನ್ನೇ ಆರಾಧನೆ ಮಾಡ್ತಾರೆ. ವೇದಾದಿಗಳ ಶಾಸ್ತ್ರ ವಿಚಾರ ದೇವರನ್ನೇ ಆರಾಧನೆ ಮಾಡ್ತಾರೆ. ತಪಸ್ಸು, ವ್ರತಗಳು ಎಲ್ಲದರಲ್ಲೂ ದೇವರನ್ನೇ ಆರಾಧನೆ ಮಾಡ್ತಾರೆ. ಹಾಗಿರುವಾಗ ಆ ಬ್ರಾಹ್ಮಣರು ನಿನಗೆ ಹೇಗೆ ಪರದೇವತೆಯಾಗಿ ಇರ್ಲಿಕ್ಕೆ ಸಾಧ್ಯ? ನೀನೇ ಪರದೇವತೆ. ಬ್ರಾಹ್ಮಣರು ಹೇಗೆ ಪರದೇವತೆ ಆಗ್ಲಿಕ್ಕೆ ಸಾಧ್ಯ? ಸುಮ್ಮನೆ ಹೊಗಳೋದಕ್ಕೆ ಅಷ್ಟೇ ಹೇಳ್ತೀಯ ನೀನು ಅಷ್ಟೇ. ಬ್ರಾಹ್ಮಣರು ಅಂದ್ರೆ ಒಟ್ಟ ಅಭಿಪ್ರಾಯ ಏನು? ಬ್ರಾಹ್ಮಣರು ನಿಮಗೆ ಪ್ರಿಯರಾದವರು ಎಂಬುದಕ್ಕಾಗಿ ಇಷ್ಟು ಮಾತುಗಳನ್ನ ಆಡ್ತೀಯ. ಆದರೆ ಉತ್ತಮರು ಎಂಬುದು ಅದು ಒಪ್ಪಿಗೆ ಆಗತಕ್ಕದಲ್ಲ ಹಾಗೆ ಅಂತ. ಬ್ರಾಹ್ಮಣರಿಗೂ ದೇವತೆಗಳಿಗೂ ಕೂಡ ಪೂಜ್ಯನಾಗಿ ಇರತಕ್ಕವ ನೀನೇ. ಅದರಿಂದ ಎಲ್ಲರಿಗೂ ಕೂಡ ಕುಲದೇವ ಹಾಗೆ ಇರತಕ್ಕವ ನೀನೇ. ಅದರಿಂದ ಬ್ರಾಹ್ಮಣರನ್ನ ನೀನು ಹೊಗಳಿದ್ದು ಸುಮ್ಮನೆ ಅದು ಔಪಚಾರಿಕ ಅರ್ಥದಲ್ಲೇ ಬರುತ್ತದೆ ಹೊರತು ವಾಸ್ತವಿಕವಾದ ಅರ್ಥ ಆಗ್ಲಿಕ್ಕಿಲ್ಲ ಹಾಗೆ ಅಂತ ನಾವು ತಿಳಿತೀವಿ ಹಾಗೆ ಅಂತ ಸನಕಾದಿಗಳು ಹೇಳ್ತಾರೆ. ಮತ್ತೆ ಹೇಳ್ತಾರೆ,
ತ್ವತ್ತಃ ಸನಾತನೋ ಧರ್ಮೋ ರಕ್ಷ್ಯತೆ ತನುಭಿಸ್ತವ ಧರ್ಮಸ್ಯ ಪರಮೋ ಗುಹ್ಯಃ ನಿರ್ವಿಕಾರೋ ಭವಾನ್ಮತಃ. ತ್ವತ್ತಃ ಸನಾತನಃ ಧರ್ಮಃ ರಕ್ಷ್ಯತೆ. ಈ ಸನಾತನ ಧರ್ಮ ಅದು ನಿನ್ನಿಂದಲೇ ರಕ್ಷಿಸಲ್ಪಡ್ತಾ ಇದೆ. ಬ್ರಾಹ್ಮಣರು ಇನ್ನೇನ್ ಮಾಡ್ತಾರೆ? ವರ್ಣಾಶ್ರಮ ಧರ್ಮಗಳನ್ನ ಆಚರಣೆ ಮಾಡ್ತಾ ಇದ್ದಾರೆ. ಬ್ರಾಹ್ಮಣರಲ್ಲ, ಎಲ್ಲರೂ ಮಾಡತಕ್ಕದ್ದು ಅದೇ, ವರ್ಣಾಶ್ರಮ ಧರ್ಮವನ್ನ ಆಚರಣೆ ಮಾಡತಕ್ಕದ್ದು. ಮತ್ತು ಅಂತಹ ಬ್ರಾಹ್ಮಣರಿಗೆ ಕುಲದೇವರಾಗಿ ನೀನೇ ಇರತಕ್ಕವ, ಆ ಧರ್ಮ ರಕ್ಷಕನು ನೀನೇ. ನೋಡಿ, ವಿಶ್ವಾಮಿತ್ರರು ಯಾಗ ಮಾಡಿದರು, ರಾಮದೇವರು ಬಂದು ರಕ್ಷಣೆ ಮಾಡಬೇಕಾಗಿತ್ತು. ಅದರಿಂದ ಕೃಷ್ಣಾವತಾರದಲ್ಲೂ ಕುಚೇಲ ಕೃಷ್ಣನೇ ಬಂದು ಎಲ್ಲವನ್ನು ಕೊಟ್ಟು ರಕ್ಷಣೆ ಮಾಡಬೇಕಾಗಿತ್ತು ಹಾಗೆ ಅಂತ. ಅದರಿಂದ ಧರ್ಮದ ರಕ್ಷಣೆಯಾಗಿ ಪರಮಾತ್ಮ ಇರ್ತಾನೆ. ಯದ್ಯಪಿ ನೋಡಿದರೆ ಆ ಧರ್ಮಕ್ಕೆ ಅಭಿಮಾನಿಯಾದವರು ಧರ್ಮ ದೇವತೆ ಅಂತ ಕರೀತಾರೆ. ನಾವೇನು ವರ್ಣಾಶ್ರಮ ಧರ್ಮ ಅಂತ ಏನು ಹೇಳ್ತೀವಿ, ಆ ವರ್ಣಾಶ್ರಮ ವಿಹಿತವಾದ ಕರ್ಮ ಅದು ಅದೇ ಧರ್ಮ. ಆ ಧರ್ಮಕ್ಕೆ ಅಭಿಮಾನಿಯಾಗಿ ಧರ್ಮ ಎನ್ನುವ ಹೆಸರಿನಿಂದಲೇ ಧರ್ಮದ ದೇವತೆ ಯಾರವರು? ಯಮದೇವರು ಅಂತ ಅವರು ಇದ್ದಾರೆ. ಆಚಾರ್ಯರು ತಾತ್ಪರ್ಯದಲ್ಲಿ ಇದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಧರ್ಮಸ್ಯಾಪಿ ದುರ್ಜ್ಞೇಯ ಹಾಗೆ ಅಂತ. ಅಂತ ಯಮದೇವರು ಕೂಡ ನಿನ್ನನ್ನ ಸರಿಯಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಂತವನು ನೀನು. ನೋಡಿ, ಎಲ್ಲಿಂದ ಎಲ್ಲಿ ಲಿಂಕ್ ಇದೆ ನೋಡಿ. ಬ್ರಾಹ್ಮಣರು ಧರ್ಮವನ್ನ ರಕ್ಷಣೆ ಮಾಡ್ತಾರೆ, ಅದರಿಂದ ಅವರು ರಕ್ಷಿಸಲ್ಪಡ್ತಾರೆ. ಆ ಧರ್ಮಕ್ಕೆ ಅಭಿಮಾನಿಯಾದವರು ಯಮದೇವರು. ಆ ಯಮದೇವರೇ ಸಂಪೂರ್ಣವಾಗಿ ದೇವರನ್ನ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದ ಮೇಲೆ ಆ ಧರ್ಮದಿಂದ ಬದುಕತಕ್ಕ ನಾವು ದೇವರನ್ನ ಎಷ್ಟರ ಮಟ್ಟಿಗೆ ತಿಳಿಲಿಕ್ಕೆ ಸಾಧ್ಯ? ನಿನ್ನ ಮಾತಿನ ಅಭಿಪ್ರಾಯ ಎಷ್ಟರ ಮಟ್ಟಿಗೆ ತಿಳಿಲಿಕ್ಕೆ ಸಾಧ್ಯ? ಬ್ರಾಹ್ಮಣರು ನಾವು ದೊಡ್ಡವರಾಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಯಮದೇವರೇ ನಿನ್ನನ್ನು ತಿಳಿದಿಲ್ಲ ಅಂದ್ರೆ ನಾವು ಇನ್ನು ಕಡಿಮೆ ತಿಳಿದಿದ್ದೀವಿ ಅಂತ ಅರ್ಥ ಆಯ್ತು. ಅಂತ ಜ್ಞಾನದಲ್ಲಿ ಹೀನರಾದ ನಾವು ನಿನಗಿಂತ ದೊಡ್ಡವರು ಹೇಗೆ ಆಗ್ಲಿಕ್ಕೆ ಸಾಧ್ಯ ಹಾಗೆ ಅಂತ ಅದರ ಅಭಿಪ್ರಾಯ. ಅದರಿಂದ ಧರ್ಮಕ್ಕೂ ನಿನಗೆ ನೀನು ನಿಲುಕದವ ಅಂದ್ರೆ ಸಂಪೂರ್ಣ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಆ ಧರ್ಮವನ್ನು ಆಶ್ರಯಿಸಿ ಬದುಕತಕ್ಕ ಋಷಿಗಳು, ಬ್ರಾಹ್ಮಣರು, ದೇವತೆಗಳು ಯಾರೂ ಕೂಡ ಸಂಪೂರ್ಣ ನಿನ್ನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಬೇರೆಯವರು ಹೇಗೆ ದೊಡ್ಡವರಾಗ್ತಾರೆ, ಸರ್ವೋತ್ತಮರು ಹೇಗೆ ಆಗ್ತಾರೆ? ನೀನೇ ಸರ್ವೋತ್ತಮ ಹಾಗೆ ಅಂತ ಅದರ ಅಭಿಪ್ರಾಯ. ತರಂತಿ ಹ್ಯಂಜಸ ಮೃತ್ಯುಂ ನಿವೃತ್ತ ಯದನುಗ್ರಹಾತ್ ಯೋಗಿನಃ ಸ ಭವಾನ್ ಕಿಂ ಸ್ವಿತ್ ಅನುಗೃಹ್ಯೇತ ಯತ್ಪರೈಃ. ನೋಡಿ, ಹಿಂದಿನ ಶ್ಲೋಕದಲ್ಲಿ ಒಂದು ಮಾತು ಬಂದಿತ್ತು, ಸನಾತನ ಧರ್ಮೋ ರಕ್ಷ್ಯತೆ ತ್ವತ್ತಃ. ಸನಾತನ ಧರ್ಮವನ್ನ ನೀವು ರಕ್ಷಣೆ ಮಾಡತಕ್ಕವ ನೀನೇ ಹಾಗೆ ಅಂತ. ಪರಮಾತ್ಮ ತೆಗೆದುಕೊಂಡಿರುವ ರಕ್ಷಣೆ ಬೇರೆಯವರು ತುಂಬಾ ಜನ ಹೇಳ್ತಾರೆ. ಅಸೆಂಬ್ಲಿಯಲ್ಲಿ, ಪಾರ್ಲಿಮೆಂಟ್ ಅಲ್ಲಿ ಇಲ್ಲ, ಇದರ ಚರ್ಚೆ ನಡೀತಾ ಇದೆ. ಸನಾತನ ಧರ್ಮದ ನಾಶದ ಬಗ್ಗೆ ಅಲ್ಲಲ್ಲಿ ಮಾತುಗಳು ನಡೀತಾ ಇದೆ. ಅದು ಎಂಥವರೇ ನಮ್ಮನ್ನ ಎಷ್ಟು ನೂರಾರು ವರ್ಷಗಳು ನಮ್ಮನ್ನ ಆಳಿದ್ರೂ ಕೂಡ ಆ ಸನಾತನ ಧರ್ಮ ಇನ್ನೂ ಹೋಗಿಲ್ಲ ನೋಡಿ. ಒಂದಂತಕ್ಕೆ ಹೋಗಿದೆ, ನಾಶವಾಗಿದೆ. ಆದ್ರೂ ಧರ್ಮ ಪೂರ್ತಿ ನಾಶವಾಗಲಿಲ್ಲ, ಸನಾತನ ಧರ್ಮ ಪೂರ್ತಿ ನಾಶವಾಗಲಿಲ್ಲ. ಎಷ್ಟೋ ನೂರಾರು ವರ್ಷಗಳು ನಾವು ಬೇರೆಯವರ ಆಳ್ವಿಕೆಯಲ್ಲಿ ಇದ್ರೂ ಕೂಡ, ಬ್ರಿಟಿಷ್ ಅವರು ನಮ್ಮನ್ನ ರೂಲ್ ಮಾಡಿದ್ರೂ ಕೂಡ ಸನಾತನ ಧರ್ಮ ಹೋಗಿಲ್ಲ ನೋಡಿ. ಹಾಗಿರುವಾಗ ಹೀಗೆ ಬಂದವರು ಸನಾತನ ಧರ್ಮವನ್ನ ನಾಶ ಮಾಡ್ತೇನೆ ಅಂದ್ರೆ ಆಗೋದಿಲ್ಲ. ಯಾಕೆ? ಅದನ್ನ ರಕ್ಷಣೆ ಮಾಡುವವ ಪರಮಾತ್ಮ ಅಂತ ಸನಕಾದಿಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ತ್ವತ್ತ ಸನಾತನೋ ಧರ್ಮೋ ರಕ್ಷತೆ ತನುಭಿಹಿತವ ಹಾಗೆ. ತರಂತಿ ಹ್ಯಂಜಸಾ ಮೃತ್ಯುಂ ನಿವೃತ್ತ ಯದನುಗ್ರಹ ಯೋಗಿನಃ ಸ ಭವಾನ್ ಕಿಂ ಸ್ವಿತ್ ಅನುಗೃಹ್ಯೇತ ಯತ್ಪರೈಃ. ಆ ರೀತಿಯಾಗಿ ಆ ಧರ್ಮದಲ್ಲಿ ಧರ್ಮಾಚರಣೆಯನ್ನ ಮಾಡಬೇಕು. ಧರ್ಮಾಚರಣೆಯನ್ನ ಮಾಡಿದರೆ ಪರಮಾತ್ಮ ಅವರನ್ನ ರಕ್ಷಣೆ ಮಾಡ್ತಾನೆ.
ಆ ರೀತಿಯಾಗಿ ಪರಮಾತ್ಮನ ಕೃಪೆಗೆ ಆದವರು ಮಾತ್ರ ಸಂಸಾರವನ್ನ ದಾಟ್ಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಈ ಹುಟ್ಟು ರೋಗ ರುಜಿನಗಳು ಸಾವು ಇದರ ಒಂದು ಮಧ್ಯದಲ್ಲೇ ನಾವು ಒದ್ದಾಡ್ತಾ ಇರಬೇಕು. ಅಷ್ಟು ಮಾತ್ರ ಅಲ್ಲ, ನಮ್ಮನ್ನ ಮುಕ್ತರನ್ನಾಗಿ ಮಾಡಿಸಿ ಪರಮಾತ್ಮ ಯಾರು ಧರ್ಮ ಮಾಡ್ತಾರೆ ಅವರಿಗೆ ಭಕ್ತಿಯನ್ನು ಕೊಟ್ಟು ಮೋಕ್ಷವನ್ನು ಕೊಡ್ತಾನೆ, ಮತ್ತೆ ಅವರನ್ನ ಸಂಸಾರಕ್ಕೆ ತರೋದಿಲ್ಲ. ಅಂತವನು ನೀನು ಹಾಗೆ ಅಂತ. ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರ ಮುಚ್ಚತೆ ನಾಪರೇಣ ಅಂತ ಪರಮಾತ್ಮ ಸಂಸಾರವನ್ನ ನಾಶ ಮಾಡತಕ್ಕವ, ಜೀವರ ಸಂಸಾರವನ್ನ ನಾಶ ಮಾಡತಕ್ಕವ. ಅದರಿಂದ ಮುಕ್ತರಿಗಿಂತಲೂ ಅಮುಕ್ತರಿಗಿಂತಲೂ ಅನಂತಪಟ್ಟು ಮಿಗಿಲಾದವ ನೀನು. ಅಂತವನು ಬ್ರಾಹ್ಮಣರ ಅನುಗ್ರಹಕ್ಕೆ ಪಾತ್ರನಾಗಿದ್ದೇನೆ ಹಾಗೆಂದ್ರೆ ಅದು ನಂಬಲಿಕ್ಕೆ ಸಾಧ್ಯನಾ? ಒಪ್ಲಿಕ್ಕೆ ಆಗ್ತದ? ಅದು ಸುಮ್ಮನೆ ಬ್ರಾಹ್ಮಣರನ್ನ ಹೊಗಳೋದಕ್ಕೆ ನೀನು ಆ ಮಾತನ್ನ ಆಡಿದ್ಯಾ? ಅದು ವಾಸ್ತವಿಕ ಸಂಗತಿ ಅಲ್ಲ ಅದು ಹಾಗೆ ಅಂತ ಸನಕಾದಿಗಳು ಅದನ್ನು ತಿಳಿಸ್ತಾ ಇದ್ದಾರೆ. ನೋಡಿ, ಮುಕ್ತರಿಗೂ ಕೂಡ ಒಡೆಯನಾದವ ಆದ ಮೇಲೆ ಬ್ರಾಹ್ಮಣರು ಎಷ್ಟು ಕೆಳಗೆ ತಾರತಮ್ಯದಲ್ಲಿ ಇದ್ದಾರೆ. ಅಂತವರನ್ನ ಪರಮಾತ್ಮ ದೊಡ್ಡವನು ಅಂತ, ಬ್ರಾಹ್ಮಣರು ದೊಡ್ಡವರು, ನನಗಿಂತ ದೊಡ್ಡವರು, ನಾನೇ ಅವರನ್ನು ಆರಾಧನೆ ಮಾಡ್ತೇನೆ ಅಂತ ದೇವರು ಹೇಳಿಕೊಂಡದ್ದು ಹೊಗಳೋದಕ್ಕೆ ಹೇಳಿದ್ದೇ ಹೊರತು ಅದು ವಾಸ್ತವಿಕ ಸಂಗತಿ ಅಲ್ಲ. ಅದರ ನಿಜವಾದ ಅಭಿಪ್ರಾಯ ಬೇರೆನೇ ಇದೆ ಹಾಗೆ ಅಂತ. ಯಂ ವೈ ವಿಭೂತಿ ಕೃಪಯಾತ್ಯನುವೇಲ ಮನ್ಯೇರ್ ಅರ್ಥಾರ್ಥಿಭಿಃ ಸ್ವಶಿರಸಾ ಧೃತಪಾದರೇಣು ಧನ್ಯಾರ್ಪಿತಾಂಗ್ರಿ ತುಳಸಿ ನವಧಾಮ ಧಾಮ್ನೋ ಲೋಕಂ ಮಧುವ್ರತಪತೇರಿವ ಕಾಮಯಾನ. ಮೊದಲು ಯಮದೇವರಿಗಿಂತ ದೊಡ್ಡವರು ಅಂತ ಹೇಳಿದರು. ಪರಮಾತ್ಮ ಯಮದೇವರಿಗಿಂತ ದೊಡ್ಡವ. ಯಾಕೆ? ಕರ್ಮಕ್ಕೆ ಆ ಧರ್ಮಕ್ಕೆ ಅಭಿಮಾನಿಯಾದವರು ಯಮದೇವರು. ಅಂತ ಧರ್ಮವನ್ನು ಆಶ್ರಯಿಸಿ ನಾವು ಪರಮಾತ್ಮನನ್ನ ಆರಾಧನೆ ಮಾಡ್ತೀವಿ. ಋಷಿಗಳು ದೇವತೆಗಳು ಹಾಗೆ ಮಾಡೋದು. ಅದರಿಂದ ಯಮನಿಗಿಂತ ದೊಡ್ಡವರು ಅಂತ ಆದ ಮೇಲೆ ಧರ್ಮಕ್ಕಿಂತ ದೊಡ್ಡವರು ಅಂತ ಆಯ್ತು. ತದನಂತರ ಯಾರು ಮುಕ್ತರು ಅಂತ ಇದ್ದಾರೆ, ಮುಕ್ತರು, ಅವರಿಗಿಂತಲೂ ಕೂಡ ಪರಮಾತ್ಮ ದೊಡ್ಡವನು ಅಂತ ಆದ. ಇನ್ನೂ ಒಬ್ಬರು ಇದ್ದಾರೆ ನೋಡಿ, ಯಾರು? ಲಕ್ಷ್ಮೀದೇವಿ, ನಿತ್ಯ ಮುಕ್ತಳವರು. ಅವರಿಗಿಂತಲೂ ಕೂಡ ಪರಮಾತ್ಮ ಉತ್ತಮನಾಗಿದ್ದಾನೆ ಅಂತ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದಕ್ಕೆ ಚೆನ್ನಾಗಿದೆ ನೋಡಿ ಈ ಕಾವ್ಯದ ಶೈಲಿ. ಇದು ಶ್ರೇಷ್ಠ ಭಕ್ತರು ಸ್ವಾಮಿ ನಿನ್ನ ಪಾದ ಕಮಲದಲ್ಲಿ ಭಾರೀ ಚೆನ್ನಾಗಿರತಕ್ಕ ತುಳಸಿ ದಳಗಳನ್ನ, ತುಳಸಿ ಮಾಲೆಗಳನ್ನ ಅವರು ಸಮರ್ಪಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯದ್ಯಪಿ ತುಳಸಿಯಲ್ಲೂ ಲಕ್ಷ್ಮಿಯೇ, ವಕ್ಷಸ್ಥಳದಲ್ಲೂ ಲಕ್ಷ್ಮಿ, ಪರಮಾತ್ಮನ ಪಾದದಲ್ಲೂ ಲಕ್ಷ್ಮಿ ತುಳಸಿ ರೂಪದಲ್ಲಿ, ವಕ್ಷಸ್ಥಳದಲ್ಲೂ ಲಕ್ಷ್ಮಿ. ಆ ವಕ್ಷಸ್ಥಳದಲ್ಲಿ ಇದ್ದ ಲಕ್ಷ್ಮಿ ಆಲೋಚನೆ ಮಾಡಿದಳಂತೆ. ಏನು ಅಂತ? ಸ್ವಾಮಿ, ಸಾರವನ್ನ ಗ್ರಹಿಸುವುದಲ್ಲಿ ನೀನು ಉತ್ತಮ, ನಿನಗೆ ಸಮರ್ಪಿತವಾದ ಈ ತುಳಸಿ ಮಾಲೆಗಳಿಗೆ ನಿನ್ನ ಪಾದದಲ್ಲಿ ನೀನು ಆಶ್ರಯವನ್ನು ಕೊಟ್ಟಿದ್ಯ. ಅದರಿಂದ ಏನಾಯಿತು? ನಿನ್ನ ಪಾದ ಕಮಲವೂ ಕೂಡ ಹೃದಯ ಕಮಲದಂತೆ ಉನ್ನತವಾಯಿತು. ಹಾಗೆ ಯದ್ಯಪಿ ದೇವರ ಅವಯವಗಳಲ್ಲಿ ಭೇದ ಇಲ್ಲ. ಪಾದ ಸಣ್ಣದು, ಹೃದಯ ದೊಡ್ಡದು ಹಾಗೆಲ್ಲ. ನೇಹನಾನಾಸ್ತಿ ಕಿಂಚನ. ದೇವರ ಪಾದವೇ ಒಂದೇ, ಕಾಲು ಒಂದೇ. ಆದರೂ ಪರಮಾತ್ಮ ಲಕ್ಷ್ಮಿಯನ್ನ ವಕ್ಷಸ್ಥಳದಲ್ಲಿ ಇಟ್ಟುಕೊಂಡಿದ್ದಾನೆ, ತುಳಸಿಯನ್ನ ಪಾದದಲ್ಲಿ ಇಟ್ಟುಕೊಂಡಿದ್ದಾನೆ. ಪಾದದಲ್ಲಿ ಪಾದಸ್ಥಾನ ತುಳಸಿಗೆ. ಇದರಿಂದ ಏನಾಯ್ತು? ಪಾದವೂ ಕೂಡ ಉನ್ನತ ಅಂತ ಆಯ್ತು ನೋಡಿ. ಅದರಿಂದ ಲಕ್ಷ್ಮೀದೇವಿಗೆ ಸ್ಪರ್ಧೆ ಬಂತಂತೆ. ಸ್ಪರ್ಧೆ ಬಂದು ನಾನು ಹೃದಯದಿಂದ ಜಾರಿ ಪಾದದಲ್ಲಿ ಪಾದ ಸೇವೆಯನ್ನ ನಾನು ಮಾಡ್ತೇನೆ ಹಾಗೆಂಬ ದೃಷ್ಟಿಯಿಂದ ತುಳಸಿಯಾಗಿ ಲಕ್ಷ್ಮೀದೇವಿ ಇಳಿದು ಬಂದ್ರು. ಇದನ್ನೆಲ್ಲ ಯಾತಕ್ಕೆ ಹೇಳ್ತಾರೆ ಹಾಗೆಂದ್ರೆ, ಲಕ್ಷ್ಮೀದೇವಿಯ ಆಲೋಚನೆ ಹೇಗಿದೆ ನೋಡಿ. ವಕ್ಷಸ್ಥಲದಲ್ಲಿ ಆರಾಮಕ್ಕೆ ಕೂತ್ಕೊಂಡು ದೇವರ ಸೇವೆ ಮಾಡಬಹುದು, ಇಲ್ಲವಂತೆ. ಪಾದಕ್ಕೆ ಬಂದು ತುಳಸಿ ರೂಪದಲ್ಲಿ ಬಂದು ತಾನು ಕೂಡ ಅದನ್ನ ಸೇವೆ ಮಾಡಬೇಕು. ಯಾಕೆ?
ಪರಮಾತ್ಮನ ಪಾದವು ಉತ್ತಮವಾಗಿದೆ. ಇಲ್ಲದಿದ್ರೆ ಲಕ್ಷ್ಮಿಯನ್ನ ಅಂದ್ರೆ ತುಳಸಿಯನ್ನ ಪಾದದಲ್ಲಿ ಇಟ್ಟಿಸ್ಕೊಡ್ತಾ ಇಲ್ಲ ಸ್ವಾಮಿ. ಪಾದದಲ್ಲಿ ತುಳಸಿಯನ್ನ ಇಟ್ಕೊಂಡಿದ್ದಾನೆ ಅಂದ್ರೆ ಏನರ್ಥ? ತುಳಸಿ ಪವಿತ್ರವಾಗಿದೆ, ನನ್ನ ಪಾದವು ಪವಿತ್ರವಾಗಿದೆ ಎಂಬ ದೃಷ್ಟಿಯಿಂದ. ಅದರಿಂದ ಲಕ್ಷ್ಮೀದೇವಿ ಆಲೋಚನೆ ಮಾಡಿ ಹೃದಯದಿಂದ ಜಾರಿ ಪಾದಕ್ಕೂ ಬಂದ್ರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಲಕ್ಷ್ಮಿಗಿಂತಲೂ ಕೂಡ ಉತ್ತಮನಾದವ ನೀನು. ಮತ್ತು ಆ ನಿನ್ನ ಪಾದವನ್ನ ಪಾದ ಪೂಜೆ ಮಾಡಿ ಆ ಪಾದ ರೇಣುವನ್ನ ಬ್ರಹ್ಮಾದಿಗಳು ಬ್ರಾಹ್ಮಣರು ಎಲ್ಲರೂ ಧರಿಸ್ತಾರೆ. ಪರಮಾತ್ಮನ ನಿರ್ಮಾಲ್ಯ ಅಂತ ನೋಡಿ, ಶಿವೋಭೂತ್, ಆ ಪಾದ ಸ್ಪರ್ಶವಾಗಿ ಬಂದ ಜಲವೇ ಗಂಗಾಜಲ. ಆ ಗಂಗಾಜಲವನ್ನ ರುದ್ರದೇವರು ಧರಿಸ್ತಾರೆ, ಗಂಗಾಧರ ಅಂತ ಪ್ರಸಿದ್ಧ. ಅದರಿಂದ ಬ್ರಾಹ್ಮಣರು ಧರಿಸ್ತಾರೆ. ಆ ರೀತಿಯಾಗಿ ಇರುವಾಗ ಲಕ್ಷ್ಮೀದೇವಿಗಿಂತಲೂ ದೊಡ್ಡವ, ರುದ್ರದೇವರಿಗಿಂತಲೂ ದೊಡ್ಡವ, ಬ್ರಾಹ್ಮಣರಾದ ನಾವು ದೊಡ್ಡವರು ಅಂತ ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಸ್ವಾಮಿ? ಆಗೋದಿಲ್ಲ ಅದು ಹಾಗೆ ಅಂತ ದೇವರಲ್ಲಿ ಇದು ಒಂದು ಸ್ತೋತ್ರ. ಇದು ಪರಮಾತ್ಮನ ಮಾತಿಗೆ ವ್ಯಾಖ್ಯಾನವನ್ನ ತಿಳಿಸ್ತಾ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅದು ಸುಮ್ಮನೆ ನೀನು ಹೊಗಳಿಕೆ ಹೇಳಿದ್ದು ಅಂತ ಅಷ್ಟೇ ಅರ್ಥ. ಯಸ್ತಾಂ ಅಂತ ಇದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮನಸ್ತು ಶ್ರೀ ಹರೇ.